ಅಕ್ಕರೆ ಏನು ರೂಮಿಂದ ಬಾರಿ ಮಾತುಕತೆ ಸೌಂಡ್ ಕೇಳಿಸ್ತಾ ಇತ್ತು. ಟೂರಿಗೆ ಕಿವಿ ಕೊಟ್ಟು ಕೇಳಿಸ್ಕೊಳ್ಳೋಣ ಅಂತ ಅನ್ಕೊಂಡೆ. ಬಾಗ್ಲಿ ಕಿವಿ ಕೊಟ್ಟು ಅದ್ರ ಡೀಸೆನ್ಸಿ ಅಲ್ಲ ಅಂತ ಸುಮ್ಮನೆ ಅದೆ. ಆಮೇಲೆ ನೀವೇ ಇದ್ದೀರಲ್ಲ ಎಲ್ಲ ಡೈರೆಕ್ಟಾಗಿ ಹೇಳ್ತೀರಾ ಅಂತ ಸುಮ್ಮನೆ ಆಗ್ಬಿಟ್ಟೆ. ಏನು 3ನೇ ಮಗು ಬಗ್ಗೆ ಮಾತುಕತೆನಾ? ಶಾಸ್ತ್ರಿಗಳು ಹೇಳಿದಾರಂತೆ ನಿಮ್ಗೆ 3ನೇ ಮಗು ಆಗತ್ತೆ ಅಂತ. ನಾನೇನು ಹೇಳ್ತಾ ಇದ್ದೀನಿ, ನೀವು ಇನ್ನೊಂದು ಮಗು ಮಾಡ್ಕೊಂಬಿಡಿ ಅಂತ. ಬಾವ್ನವರು ಇದನ್ನೇ ಹೇಳಿರ್ತಾರೆ. ಅದಕ್ಕೆ ನೀವು ಹೇಳಿರ್ತೀರಾ ಇನ್ನೊಂದು ಮಗು ಈ ವಯಸ್ಸಲ್ಲ ಆಯ್ತು ಅಂದ್ರೆ ಸಮಾಜ ಏನು ಹೇಳತ್ತೆ ಅಂತ. ಏನು ಗೊತ್ತಾಕರೆ, ನಿಮ್ಗಿನ್ನೂ ತುಂಬ ವಯಸ್ಸಿದೆ, ಆರಾಮಾಗಿ ಮಗು ಮಾಡ್ಕೋಬೋದು. ಅಕ್ಕರೆ ನಿಮ್ಗೆ ಇನ್ನೊಂದು ಮಗು ಅದೇ ನನ್ನಷ್ಟು ಖುಷಿ ಪಡೋರು ಇನ್ನು ಯಾರೂ ಇಲ್ಲ. ನೀವು ಯಾವ್ದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ. ಅಪ್ಪ ಮುಂಚೆ ನಾನು ನೋಡ್ಕೊಂಡಿದ್ದೀನಂತೆ, ಇನ್ನೊಂದು ಮಗು ಅದೇ ನಾನು ನೋಡ್ಕೊಳ್ದೇ ಇರ್ತೀನ. ನಾನಿದ್ದೀನಿ, ನೀವು ಸುಮ್ಮನೆ ಮಗು ಮಾಡ್ಕೊಂಬಿಡಿ. ಅಕ್ಕರೆ ಅವಾಗಿಂದ ಇಷ್ಟೊಂದೆಲ್ಲ ಆಫರ್ ಕೊಡ್ತೀನಿ, ನೀವು ನೋಡಿದ್ರೆ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇದ್ದೀರಾ. ಇವಾಗ ಏನು ಮಗು ಮಾಡ್ಕೊಳ್ತೀರಾ ಇಲ್ವಾ? ಡೀಲಾ ನೋ ಡೀಲಾ? ನಿಮಗೆ ಡೀಲ್ ಓಕೆನಾ? ಅಕ್ಕರ ಅಳ್ತಾ ಇದ್ದೀರಾ? ಏನಾಯ್ತು? ನಾನು ತಪ್ಪಾಗಿ ಮಾತಾಡಿದ್ನಾ? ಸಾರಿ ಅಕ್ಕರೆ, ನಾನು ತಮಾಷೆಗೋಸ್ಕರ ಮಾತಾಡ್ದೆ, ನಿಮ್ಮ ಕಾಲು ಹೇಳ ಅಂತ. ಏನಾಯ್ತು? ಯಾಕೆ ಹೇಳ್ತಾ ಇದ್ದೀರಾ? ಏನು ವಿಷಯ? ಅಕ್ಕರೆ ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ತುಂಬ ಡಲ್ ಆಗಿದ್ದೀರಾ. ಆ ಮೊದಲೇ ಲವ್ಲವಿಕೆ ಇಲ್ಲ, ತುಂಬ ಸೈಲೆಂಟ್ ಆಗಿರ್ತೀರಾ. ಮನ್ಸಲ್ಲಿ ಏನೋ ಇಟ್ಕೊಂಡು ಕೊರಗ್ತಾ ಇದ್ದೀರಾ. ಏನು ವಿಷಯ ಅಕ್ಕರೆ? ಏನಾಯ್ತು ನನ್ನ ಹತ್ರ ಹೇಳಿ ಪ್ಲೀಸ್. ಪ್ಲೀಸ್ ಅಕ್ಕರೆ ಹೇಳಿ. ಅಕ್ಕರೆ ಇವಾಗ ನೀವು ಹೇಳಿ ನನ್ನ ಮೇಲೆ ಆಣೆ. ಏನಂತ ಹೇಳಿ? ಸ್ವಲ್ಪ ದಿನದಲ್ಲಿ ಸಾಯ್ತಿದ್ದೀರಂತ ಹೇಳ. ನನ್ನನ್ನು ಹೆದರ್ಸೋದಕ್ಕೋಸ್ಕರ ತಾನೇ ಈ ಥರ ಎಲ್ಲ ಹೇಳ್ತಾ ಇರೋದು ನೀವು? ಸತ್ಯ ಹೇಳ್ತಿದ್ದಾನೆ. ನನಗೆ ಕ್ಯಾನ್ಸರ್ ಇದೆ ಮಲ್ಲಿ. ಇಲ್ಲ ಅಕ್ಕರೆ, ಸುಳ್ಳು ಹೇಳ್ತಾ ಇದ್ದೀರಾ ನೀವು. ಇಲ್ಲ ಅಂದ್ರೆ ರಿಪೋರ್ಟ್ ತಪ್ಪಾಗಿರ್ಬೇಕು. ಇಲ್ಲ ಇಲ್ಲ ಮಲ್ಲೆ, ಎಲ್ಲ ಟೆಸ್ಟ್ ಮಾಡಿ ಡಾಕ್ಟರ್ ಕನ್ಫರ್ಮ್ ಮಾಡಿರೋದು. ಇಲ್ಲ ಅಕ್ಕರೆ, ಇದು ಸಾಧ್ಯ ಇಲ್ಲ. ಇದನ್ನ ನಂಬೋದಕ್ಕೂ ಆಗ್ತಾ ಇಲ್ಲ. ಕೆಲವೊಂದು ಸತ್ಯನ ನಂಬೋದು ಕಷ್ಟ ಆಗುತ್ತೆ ಮಲ್ಲಿ.